ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು 5ನೇ ದಿನದ ಕನ್ನಡ ವ್ಯಾಕರಣ ತರಗತಿಯನ್ನು ಮುಂದುವರಿಸೋಣ. ಈಗಾಗಲೇ ನಾನು ವರ್ಣಮಾಲೆಗಳ ಕುರಿತಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಇವತ್ತು ಭಾಗ 2 ವ್ಯಂಜನ ವರ್ಗಗಳು ಅಂತ. ನಿಮಗೆ ವಿವರವಾದಂಥ ವಿಡಿಯೋನ ನೋಡಬೇಕು ಅಂದರೆ ವರ್ಣಮಾಲೆಗಳ ಕುರಿತು ಈಗಾಗಲೇ ನಾನು 2-3 ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ನೋಡ್ಬೋದು. ಮೊದಲನೇ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಇವತ್ತು ವ್ಯಂಜನ ವರ್ಗಗಳು. ಕನ್ನಡದಲ್ಲಿ 25 ವರ್ಗೀಯ ವ್ಯಂಜನಗಳು ಇದ್ದಾವೆ. ಕ ವರ್ಗದಲ್ಲಿ ಕ, ಖ, ಗ, ಘ, ಞ ಅಂತ. ಚ ವರ್ಗ ಚ, ಛ, ಜ, ಝ, ನ್ಯ. ಟ ವರ್ಗ ಟ, ಠ, ಡ, ಢ, ಣ. ತ ವರ್ಗ ತ, ಥ, ದ, ಧ, ನ. ಪ ವರ್ಗ ಪ, ಫ, ಬ, ಭ, ಮ. ಇವಿಷ್ಟು ವರ್ಗೀಯ ವ್ಯಂಜನಗಳು. ನಾವು ಒಂದು ನೆನಪನ್ನು ಹೇಗೆ ಇಟ್ಕೋಬೇಕು ಅಂದರೆ ಕ, ಚ, ಟ, ತ, ಪ ಅಂತ ಇಟ್ಕೊಳ್ಬೇಕು. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತ. ಒಟ್ಟು 25 ಅಕ್ಷರಗಳು. ಅಲ್ಪ ಪ್ರಾಣ ಅಕ್ಷರಗಳು. ಉಚ್ಚರಿಸುವಾಗ ಕಡಿಮೆ ಉಸಿರು ಹೊರಬರುವ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳು ಅಂತ. ಕ, ಗ, ಚ, ಜ, ಟ, ಡ, ತ, ದ, ಪ, ಬ ಈ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಒಟ್ಟು 10 ಅಕ್ಷರಗಳು. ಮಹಾಪ್ರಾಣ ಅಕ್ಷರಗಳು. ಉಚ್ಚರಿಸುವಾಗ ಹೆಚ್ಚು ಉಸಿರು ಹೊರಬರುವ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ ಒಟ್ಟು 10 ಅಕ್ಷರಗಳು. ಅನುನಾಸಿಕ ಅಕ್ಷರಗಳು. ಮೂಗಿನ ಮೂಲಕ ಧ್ವನಿ ಹೊರಬರುವ ಅಕ್ಷರಗಳು. ಜ್ಞ, ಜ್ಞಾಣ, ನ, ಮ ಒಟ್ಟು 5 ಅಕ್ಷರಗಳು. ಸೊ ಎಲ್ಲ ವರ್ಗೀಯ ವ್ಯಂಜನಗಳು ಸೇರಿ 25 ಅಕ್ಷರಗಳಾಗುತ್ತೆ. ಇಲ್ಲಿ ಉಚ್ಚಾರಣಾ ಸ್ಥಾನಗಳ ಕುರಿತು ಕೂಡ ನೋಡ್ತಾ ಹೋಗೋಣ. ಇದ್ರ ಮೇಲೂ ಕೂಡ ಭಾಳ ಸಲ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಕಂಠ್ಯ ಅಂದರೆ ಕಂಠದಲ್ಲಿ ಉಚ್ಚಾರ ಆಗ್ತಕ್ಕಂತಹ ಅಕ್ಷರಗಳು. ಕ, ಖ, ಗ, ಘ, ಜ್ಞ ಕಂಠದಿಂದ ಉಚ್ಚಾರಣೆ ಆಗುತ್ತೆ. ನೀವು ಗಮನಿಸ್ಬೋದು, ಅದನ್ನು ಉಚ್ಚಾರ ಮಾಡ್ತಾ ಮಾಡ್ತಾ ಗಮನಿಸ್ಬೇಕು ನೀವು, ಅವಾಗ ಗೊತ್ತಾಗುತ್ತೆ. ಆಮೇಲೆ ತಾಲವ್ಯ. ತಾಲವ್ಯದಿಂದ ಉಚ್ಚಾರ ಆಗ್ತಕ್ಕಂಥ ಅಕ್ಷರಗಳು ಯಾವ್ಯಾವು ಅಂದರೆ ಚ, ಛ, ಜ, ಝ, ಞ. ನಾಲಿಗೆಯ ಮಧ್ಯಭಾಗ ತಾಲುವನ್ನು ಸ್ಪರ್ಶಿಸುತ್ತದೆ, ಅದಕ್ಕೆ ನಾವು ತಾಲವ್ಯ ಅಂತ ಕರಿತೀವಿ. ಮೂರ್ಧನ್ಯ. ಟ, ಠ, ಡ, ಢ, ಣ. ನಾಲಿಗೆಯ ತುದಿ ಮೇಲಿನ ಅಂಗುಳನ್ನು ಸ್ಪರ್ಶಿಸ್ತಕ್ಕಂಥದ್ದು, ಅದಕ್ಕೆ ಮೂರ್ಧನ್ಯ ಅಂತ ಕರೀತಾರೆ. ನೀವು ಉಚ್ಚಾರ ಮಾಡ್ತಾ ಮಾಡ್ತಾ ಇವುಗಳನ್ನು ಗಮನಿಸಬೇಕು, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ದಂತ್ಯ. ತ, ಥ, ದ, ಧ, ನ. ನಾಲಿಗೆ ಹಲ್ಲುಗಳನ್ನು ಸ್ಪರ್ಶಿಸುತ್ತದೆ. ದಂತ್ಯ ಅಂದ್ರೇನು ಹಲ್ಲು ಅಂತ. ಸೊ ಹಲ್ಲಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥದ್ದು. ನಾಲಿಗೆ ಹೋಗಿ ಹಲ್ಲಿಗೆ ಸ್ಪರ್ಶ ಆಗುತ್ತೆ, ನೀವು ಗಮನಿಸಬೇಕು. ತ ಅಂದಾಗ ಎಲ್ಲಿ ಹೋಗಿ ಸ್ಪರ್ಶ ಆಗ್ತಾ ಇದೆ ನಮ್ಮ ನಾಲಿಗೆ ಅಂತ, ಆವಾಗ ಅದು ಉಚ್ಚಾರಣ ಸ್ಥಾನ ನಮಗೆ ಗೊತ್ತಾಗುತ್ತೆ. ಓಷ್ಟ್ಯ. ಪ, ಫ, ಬ, ಭ, ಮ ಎರಡೂ ತುಟಿಗಳು ಸೇರಿ ಉಚ್ಚಾರಣೆ ಆಗುತ್ತಕ್ಕಂಥದ್ದನ್ನು ನಾವು ಓಷ್ಟ್ಯ ಅಂತ ಕರಿತೀವಿ. ಓಷ್ಠ ಅಂದರೆ ತುಟಿಗಳು. ಸೊ ತುಟಿಗಳು ಸ್ಪರ್ಶಿಸಿ ಹೇಳ್ತಕ್ಕಂಥ ಅಕ್ಷರಗಳು. 25 MCQಸ್ಗಳನ್ನು ಅಭ್ಯಾಸ ಮಾಡೋಣ ಇವಾಗ. ಮೊದಲನೆಯ ಪ್ರಶ್ನೆ, ಕನ್ನಡದಲ್ಲಿ ವರ್ಗೀಯ ವ್ಯಂಜನಗಳು ಎಷ್ಟು? 20, 25, 30, 33. ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಸರಿಯಾದ ಉತ್ತರ 25. 5 ವರ್ಗ 5 ಅಕ್ಷರ 25 ಅಂತ. ಕ ವರ್ಗ ಯಾವುದು? ಕ, ಖ, ಗ, ಘ, ನ. ಚ, ಛ, ಜ, ಝ, ಯ. ಟ, ಠ, ಡ, ಢ, ಣ. ತ, ಥ, ದ, ಧ, ನ. ಇದರಲ್ಲಿ ಕ ವರ್ಗ ಆಪ್ಷನ್ ಎ. ಕ ವರ್ಗದ 5 ಅಕ್ಷರಗಳು ಕ, ಖ, ಗ, ಘ, ನ. ಅಲ್ಪ ಪ್ರಾಣ ಅಕ್ಷರ ಯಾವುದು? ಖ, ಘ, ಕ, ಭ. ಇಲ್ಲಿ ಕಡಿಮೆ ಉಸಿರನ್ನು ತೆಗೆದುಕೊಳ್ಳತಕ್ಕಂಥ
ಅಕ್ಷರ ಯಾವುದದು? ಕ. ಮಹಾಪ್ರಾಣ ಅಕ್ಷರ ಯಾವುದು? ಯಾವ ಆಪ್ಷನ್ ಅಂತ ಹೇಳಬೇಕು? ಗ, ದ, ಭ, ಬ. ಸೊ ಇದರಲ್ಲಿ ಭ ಅನ್ನುವುದು ಮಹಾಪ್ರಾಣ. ಯಾಕಂದರೆ ಉಚ್ಚರಿಸುವಾಗ ಹೆಚ್ಚು ಉಸಿರು ಹೊರಬರ್ತಾ ಇದೆ, ಹಾಗಾಗಿ ಇದನ್ನು ನಾವು ಮಹಾಪ್ರಾಣ ಅಂತ ಕರಿತೀವಿ. 5ನೇ ಪ್ರಶ್ನೆ, ಅನುನಾಸಿಕ ಅಕ್ಷರ ಯಾವುದು? ನ, ಧ, ಬ, ತ. ಇದರಲ್ಲಿ ಸರಿಯಾದ ಉತ್ತರ ನ. ನ ಎಂಬುದೊಂದು ಅನುನಾಸಿಕ ಅಕ್ಷರ. ಇವಾಗ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. 6ನೇಯಿಂದ 25ನೇ ಪ್ರಶ್ನೆವರೆಗೂ. ಚ ವರ್ಗ ಚ ಚ ಛ ಯ, ಟ ವರ್ಗ ಟ ಠ ಡ ಣ, ತ ವರ್ಗ ತ ಥ ದ ಧ ನ, ಪ ವರ್ಗ ಪ ಫ ಬ ಭ ಮ. ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಅನುನಾಸಿಕ ಅಕ್ಷರಗಳು 5. ನ್ಯ ಅನ್ನೋದು ಅನುನಾಸಿಕ, ನ್ಯ ಅನ್ನೋದು ಅನುನಾಸಿಕ, ಣ ಅನುನಾಸಿಕ, ನ ಅನುನಾಸಿಕ, ಮ ಅನುನಾಸಿಕ. ಕ ವರ್ಗ ಕಂಠ್ಯ, ಚ ವರ್ಗ ತಾಲವ್ಯ, ಟ ವರ್ಗ ಮೂರ್ಧನ್ಯ, ತ ವರ್ಗ ದಂತ್ಯ, ಪ ವರ್ಗ ಓಷ್ಟ್ಯ. ಫ ಮಹಾಪ್ರಾಣ, ದ ಅಲ್ಪಪ್ರಾಣ, ಭ ಮಹಾಪ್ರಾಣ. ಸೊ ಇಲ್ಲಿಗೆ ಇವತ್ತಿನ ವರ್ಣಮಾಲೆಗಳ ಒಂದು ಸಂಚಿಕೆ ಮುಕ್ತಾಯಿತು. ಇವತ್ತಿನ ಮನೆಗೆಲಸ ಹೋಮ್ವರ್ಕ್ ಪ್ರಶ್ನೆಗಳು 10. ಅಲ್ಪ ಪ್ರಾಣಾಕ್ಷರಗಳು ಎಷ್ಟು, ಮಹಾಪ್ರಾಣಾಕ್ಷರಗಳು ಎಷ್ಟು, ಅನುನಾಸಿಕ ಅಕ್ಷರಗಳನ್ನು ಬರೆಯಿರಿ. ಸರಿಯಾಗಿ ತಿಳ್ಕೋಬೇಕು ಪ್ರಶ್ನೆ ಏನಿದೆ ಅಂತ, ಅದಕ್ಕೆ ತಕ್ಕನಾಗಿ ಉತ್ತರ ಬರೀಬೇಕು. ಕ ವರ್ಗವನ್ನು ಬರೆಯಿರಿ, ಚ ವರ್ಗವನ್ನು ಬರೆಯಿರಿ, ಟ ವರ್ಗದ ಉಚ್ಚಾರಣ ಸ್ಥಾನ ಯಾವುದು, ತ ವರ್ಗದ ಉಚ್ಚಾರಣ ಸ್ಥಾನ ಯಾವುದು, ಪ ವರ್ಗದ ಉಚ್ಚಾರಣ ಸ್ಥಾನ ಯಾವುದು, ಖ ಯಾವ ಪ್ರಾಣದ ಅಕ್ಷರ, ಮ ಯಾವ ವಿಧದ ಅಕ್ಷರ. ಸೊ ಇಲ್ಲಿಗೆ ಇವಿಷ್ಟು 10 ಪ್ರಶ್ನೆಗಳ ಹೋಮ್ವರ್ಕನ್ನು ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಕಮೆಂಟಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ತಿಳಿಸಿ. ನಾನು ಆನ್ಸರನ್ನು ಪಿನ್ ಕಮೆಂಟಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಒಂದಿಷ್ಟು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂದರೆ ಕಚ್ಚಟತಪ ವ್ಯಂಜನ ವರ್ಗಗಳು, ಕ ಗ ಚ ಜ ಟ ಡ ತ ದ ಪ ಬ ಅಲ್ಪ ಪ್ರಾಣಗಳು, ಖ ಘ ಛ ಝ ಠ ಠ ಥ ಧ ಫ ಭ ಮಹಾಪ್ರಾಣಗಳು, ನ್ಯ ನ್ಯ ಣ ನ ಮ ಅನುನಾಸಿಕಗಳು, ಕಂಠ್ಯ ಕ ವರ್ಗ, ತಾಲವ್ಯ ಚ ವರ್ಗ, ಮೂರ್ಧನ್ಯ ಟ ವರ್ಗ, ದಂತ್ಯ ತ ವರ್ಗ, ಓಷ್ಟ್ಯ ಪ ವರ್ಗ. ಸೊ ಈ ರೀತಿಯಾಗಿ ನೀವು ಕ್ವಿಕ್ಕಾಗಿ ರಿವಿಷನ್ ಮಾಡೋದಕ್ಕೆ ತುಂಬಾ ಸಹಾಯಕವಾಗಿರ್ತಕ್ಕಂಥ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.